ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷವಾದಂತಹ ವಿಡಿಯೋಕ್ಕೆ ಸ್ವಾಗತವನ್ನು ಬಯಸ್ತಾ, ಇತ್ತೀಚೆಗೆ ನಮ್ಮ ಸರ್ಕಾರದಿಂದ ಡ್ರಾಫ್ಟ್ ರೆಡಿ ಆಗಿರುವಂಥದ್ದು, ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಡ್ರಾಫ್ಟ್ ಅನ್ನ ರೆಡಿ ಮಾಡಿ ಕಳಿಸಿರುವಂಥದ್ದು. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ 15 ದಿನಗಳ ಒಂದು ರಾಜ್ಯಪತ್ರದಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ಸಲ್ಲಿಸಿ ಅನ್ನುವಂಥದ್ದು ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಆದರೆ ಏನೇನು ಬದಲಾವಣೆ ಆಗಿದೆ ಈ ಒಂದು ಹುದ್ದೆಗಳ ಒಂದು ಪ್ರಕ್ರಿಯೆಯಲ್ಲಿ, ನೇಮಕಾತಿಯಲ್ಲಿ ಸಂಬಂಧಪಟ್ಟಂತೆ ಅನ್ನುವಂಥದ್ದು, KSRPಯಲ್ಲಿ ಬಹಳ ಮುಖ್ಯವಾಗಿ KSRPಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಬಡ್ತಿಗೆ ಆದಷ್ಟು ಒಲವನ್ನು ಕೊಟ್ಟಿದ್ದಾರೆ ಈ ಸರಿ ಕೂಡ. ಮತ್ತೆ ಜೊತೆಗೆ ಕಾನ್ಸ್ಟೇಬಲ್ ಹುದ್ದೆಗಳಿಗೂ ಕೂಡ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸುಮಾರು 6,654 ಪೋಸ್ಟ್ಗಳನ್ನು ಕಾನ್ಸ್ಟೇಬಲ್ ಇಟ್ಟಿದ್ದಾರೆ. ಜೊತೆಗೆ ಒಂದು 261 ಪೋಸ್ಟ್ಗಳಲ್ಲಿ 60% ಬಡ್ತಿ ಮೂಲಕ, ಮತ್ತೆ ಉಳಿದಂತಹ ಪೋಸ್ಟ್ಗಳು ಇನ್ನು ಎಷ್ಟು 171 ಚಿಲ್ಲರೆ ಆಗಷ್ಟು ನಿಮಗೆ ನೇರ ನೇಮಕಾತಿಯ ಮೂಲಕವಾಗಿ ತೆಗೆದುಕೊಳ್ಳುವಂಥದ್ದು. 104 ಪೋಸ್ಟ್ಗಳು, ಒಟ್ಟು 157 ಬಡ್ತಿಯ ಮೂಲಕ 104 ನೇರ ನೇಮಕಾತಿಯ ಮೂಲಕ ನಮ್ಮ SI ಹುದ್ದೆಗಳು, RSI ಹುದ್ದೆಗಳಲ್ಲಿ ಆಯ್ಕೆಯನ್ನ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಕೂಡ ನಡೆದಿರುವಂಥದ್ದು. ನೋಡೋಣ ಏನೇನಿದೆ ಡ್ರಾಫ್ಟ್ ಅಲ್ಲಿ, ಏನಿದೆ ಅನ್ನೋದು. ಡ್ರಾಫ್ಟ್ ಅಲ್ಲಿ ಹೆಚ್ಚಿನದಾಗಿ ಒಂದು ಅಲ್ಪ ಸ್ವಲ್ಪ ಬದಲಾವಣೆಗಳಾಗುತ್ತೆ. ಆದರೆ ನೇಮಕಾತಿ ಪತ್ರದಲ್ಲಿ ಏನು ಗೆಜೆಟೆಡ್ ಆಗಿ ಬಂದಂತಹ ಪತ್ರದಲ್ಲಿ ಸಾಕಷ್ಟು ಬದಲಾವಣೆ ಏನಿರೋದಿಲ್ಲ. ಈ ಡ್ರಾಫ್ಟ್ ಅಲ್ಲಿ ಏನಿರುತ್ತೆ ಅಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಕಾಣಬಹುದು ನಾವು ಅಷ್ಟೇ. ಹಾಗಾದ್ರೆ ಏನೇನಿದೆ ಅನ್ನೋದು, ಡ್ರಾಫ್ಟ್ ಅಲ್ಲಿ ಏನೇನಿದೆ ಇಲ್ಲಿ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿಗೆ ಪ್ರಕ್ರಿಯೆ ಈಗಾಗಲೇ ಚಾಲು ಆಗಿರುವಂಥದ್ದು. ಹಾಗಾಗಿ ಒಳ ಮೀಸಲಾತಿ, ವಯೋಮಿತಿ ಹೆಚ್ಚಳ, ಎಲ್ಲ ಹೊಸ ಹುದ್ದೆಗಳ ಸೃಷ್ಟಿ, ಬಡ್ತಿ, ನೇರ ನೇಮಕಾತಿ ಇವೆಲ್ಲ ನಿಯಮವನ್ನು ಕುರಿತು ಒಂದು ಡ್ರಾಫ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಇಲ್ಲಿ ಸುಮಾರು 4,600 ಹುದ್ದೆಗಳಿಗೂ ನೇಮಕಾತಿ ಮಾಡ್ಕೋಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಹಾಗಾದ್ರೆ ಏನೇನಿದೆ ಅನ್ನುವಂಥದ್ದು, ಮೊದಲನೇದಾಗಿ ಇಲ್ಲಿ ಸ್ಪೆಷಲ್ ರಿಸರ್ವ್ SI ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 92 ಹುದ್ದೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗೆಯೇ ASIಗಳನ್ನ 204, ಹೆಡ್ ಕಾನ್ಸ್ಟೇಬಲ್ 822, ಕಾನ್ಸ್ಟೇಬಲ್ 2,370, ಹಾಗೆ ಜಾಮ್ದಾರ್ ಫಾಲೋವರ್ ಅಂತ ಕರಿತೀವಿ ನಾವನ್ನ 226 ಹುದ್ದೆಗಳು, ಹಾಗೆ ಫಾಲೋವರ್ 110 ಹುದ್ದೆಗಳು. ಈ ರೀತಿಯಾಗಿ ಡಿವೈಡೆಡ್ ಮಾಡ್ಕೊಂಡಿರುವಂಥದ್ದು. ಇದು ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ಇದಕ್ಕೂ ಕೂಡ ಪ್ರಸ್ತಾವನೆ ಸಲ್ಲಿಸಲಾಗಿರುವಂಥದ್ದು. ಇನ್ನು 261 ಹುದ್ದೆಯಲ್ಲಿ ನಾನಾಗ್ಲೇ ನಿಮ್ಗೆ ಹೇಳಿದೆ, ಇಲ್ಲಿ SI ಹುದ್ದೆಗಳಲ್ಲಿ 60% ಬಡ್ತಿ ಮೂಲಕವಾಗಿ ನಾವು ನೇಮಕಾತಿ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ. ಕರಡಲ್ಲಿ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಉಳಿದಂತಹ 104 ಪೋಸ್ಟ್ಗಳೇನಿದೆ ಅದನ್ನ ನಾವು ನೇರ ನೇಮಕಾತಿ ಮೂಲಕವಾಗಿ ನೇರ ನೇಮಕಾತಿಯನ್ನ ಮಾಡ್ಕೊಳ್ತೀವಿ ಅನ್ನುವಂಥದ್ದು. ಅಲ್ಲಿ ಕನಿಷ್ಠ ಒಂದು ಅರ್ಹತೆಗಳನ್ನ ನೋಡೋದಾದ್ರೆ 21 ವರ್ಷದ ಒಂದು ಕನಿಷ್ಠ ಅರ್ಹತೆಯನ್ನ ನೋಡಬೇಕು. ಗರಿಷ್ಠ 30 ವರ್ಷದ ಒಂದು ವಯೋಮಿತಿಯನ್ನ ಕೊಟ್ಟಿರುವಂಥದ್ದು. ಇನ್ನು ವಯೋಮಿತಿ ಸಡಲಿಕೆ ಕೂಡ ಇದಕ್ಕೆ ಅನ್ವಯವಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಎಷ್ಟು ವರ್ಷ ಅನ್ನುವಂಥದ್ದು ಹೇಳಿಲ್ಲ. ನೀವು ರಾಜ್ಯಪತ್ರದಲ್ಲಿ ಬಂದಾಗ ಗೊತ್ತಾಗುತ್ತೆ ನಿಮಗೆ. 3 ವರ್ಷ ಕನಿಷ್ಠ ವಯೋಮಿತಿ ಸಡಲಿಕೆ ಇರಬಹುದು. ನಂತರ ಕನಿಷ್ಠ ವಿದ್ಯಾರ್ಹತೆ SIಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನೀವು ಏನು ಪದವಿ ಶಿಕ್ಷಣವನ್ನ ಪೂರ್ಣಗೊಳಿಸಿರ್ಬೇಕು, ಪದವಿಯನ್ನ ಹೊಂದಿರಬೇಕು. ಕಾನ್ಸ್ಟೇಬಲ್ಗೆ ನೀವು ತಸ್ತಮಾನ ಅಥವಾ ಏನು PUC ಯನ್ನ ಕಂಪ್ಲೀಟ್ ಆಗಿರ್ಬೇಕು, ಪ್ರಿ ಯೂನಿವರ್ಸಿಟಿ ಕೋರ್ಸ್ ಅನ್ನ ಮುಗಿಸಿರ್ಬೇಕು ಅನ್ನುವಂಥದ್ದು. ಇನ್ನು ದೈಹಿಕ ಮಾನದಂಡಗಳು SIಗೆ ಇರುವಂಥದ್ದು ನೋಡಬೇಕಾಗುತ್ತೆ. ಮೊದಲು ಫಿಸಿಕಲ್ ನಡೆಯುತ್ತೆ, ನಂತರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ವೇತನವನ್ನ ನೋಡೋದಾದ್ರೆ ಸ್ಟಾರ್ಟಿಂಗ್ ನಿಮಗೆ ಬೇಸಿಕ್ ಆಗಿ ನಿಮಗೆ 61,000ದಿಂದ 1,12,000ವರೆಗೂ ಕೂಡ ವೇತನ ಶ್ರೇಣಿ ಇದರಲ್ಲಿ ಇರುತ್ತೆ ಅನ್ನುವಂಥದ್ದು. ಇನ್ನು ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ನೇರ ನೇಮಕಾತಿ ಮೂಲಕ ಪೂರ್ತಿಯಾಗಿ 6,654 ಒಂದು ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕನೇ ನಾವು ಮಾಡ್ಕೊಳ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಇದರಲ್ಲಿ ಮಹಿಳೆಯರಿಗೆ ಬಹಳ ಮುಖ್ಯವಾಗಿ 380 ಹುದ್ದೆಗಳನ್ನ ತೆಗೆದಿಟ್ಟಿದ್ದಾರೆ. ಮಹಿಳಾ ಆಕಾಂಕ್ಷಿಗಳಿಗೆ ಬಹಳ ಒಳ್ಳೆಯ ವಿಚಾರ ಇದು. ಜೊತೆಗೆ ಇಲ್ಲಿ PUC ಅಥವಾ ತಸ್ತಮಾನ ವಿದ್ಯಾರ್ಹತೆಯನ್ನ SLC ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕುವಂತಹ ಅರ್ಹತೆಯನ್ನು ಹೊಂದಿರ್ತಾರೆ. ಇಲ್ಲಿ ಕನಿಷ್ಠ ವರ್ಷ ಅಂತ ಬಂದಾಗ 18 ವರ್ಷ ಪೂರ್ಣವಾಗಿರಬೇಕು.
ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವರ್ಷವನ್ನ 29 ನಿಗದಿಪಡಿಸಿರುವಂಥದ್ದು. ಉಳಿದ ವರ್ಗದವರಿಗೆ 27 ವರ್ಷದ ಒಂದು ವಯೋಮಿತಿಯನ್ನ ನಿಗದಿ ಮಾಡಿದ್ದಾರೆ. ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇರುವಂಥದ್ದು. ವಯೋಮಿತಿ ಸಡಿಲಿಕೆ ಕೂಡ ಇದೆ. ಅದು ಎಷ್ಟಿದೆ ಅನ್ನುವಂಥದ್ದು ಪತ್ರದಲ್ಲಿ ತಿಳಿಸಿರ್ತಾರೆ. 3 ವರ್ಷ ಹೆಚ್ಚಿನದಾಗಿರುತ್ತೆ. 27, 3, 30 ವರ್ಷದ ಒಂದು ಸಡಿಲಿಕೆ ಕೊಡಬಹುದು. ಅಥವಾ ಹಿಂದುಳಿದ ವರ್ಗದ OBCಗಳಿಗೆ 32 ವರ್ಷದವರೆಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಇನ್ನು ಬುಡಕಟ್ಟು ಜನಾಂಗ ಮತ್ತು ಕಾಡಿನಲ್ಲಿ ನೆಲೆ ನಿಂತಹ ಬುಡಕಟ್ಟು ಸಮುದಾಯದವರಿಗೆ ಒಂದು 32 ವರ್ಷಗಳ ಒಂದು ಗರಿಷ್ಠ ಒಂದು ಅವಕಾಶ ಕೂಡ ಕೊಡಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನ ಇಲ್ಲಿ ಇರುವಂಥದ್ದು. ಇನ್ನು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 37,500 ರೂಪಾಯಿ ಒಂದು ಬೇಸಿಕ್ ಪ್ರಥಮವಾಗಿರುವಂಥದ್ದು. ಇನ್ನು 76,100 ರೂಪಾಯಿ ಇನ್ನು ನಿಮ್ಮ ಕೊನೆ ಹಂತದಲ್ಲಿ ಸಿಗುವಂಥದ್ದನ್ನ ನಾವು ನೋಡುವಂಥದ್ದು, ವೇತನ ಶ್ರೇಣಿಯಲ್ಲಿ ಸಿಗುವಂಥದ್ದು. ಇನ್ನು ದೈಹಿಕ ಮಾನದಂಡಗಳನ್ನ ಪೂರ್ಣಗೊಳಿಸಬೇಕು. ಇದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮೊದಲು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನಂತರ ಎಕ್ಸಾಮ್ ನಲ್ಲಿ ಕ್ವಾಲಿಫೈ ಆದ ನಂತರದಲ್ಲಿ ರೇಷಿಯೋನ ತೆಗೆದುಬಿಟ್ಟು ನಿಮಗೆ ದೈಹಿಕವಾದಂತಹ ಒಂದು ಮಾನದಂಡಗಳನ್ನು ಪೂರೈಸಲುಗೋಸ್ಕರವಾಗಿ ಕರೆಯುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಇದಲ್ಲದೆ ಕೂಡ ಕಾನ್ಸ್ಟೇಬಲ್ ಅಲ್ಲದೆ ಕೂಡ ಸುಮಾರು ಜಾಮ್ದಾರ್ ಮತ್ತು ಫಾಲೋವರ್ಸ್ ಹುದ್ದೆಗಳು ಅನ್ನುವಂಥದ್ದಿದೆ. ಅದು ಏನಿದೆ ಅನ್ನುವಂಥದ್ದು ನೋಡೋದಾದ್ರೆ ಇದು ಇವರ ವೇತನ ಶ್ರೇಣಿಯನ್ನು ನೋಡಿದಾಗ 31,000ದಿಂದ 61,000ವರೆಗೂ ಕೂಡ ಇರುವಂಥದ್ದು. ಸುಮಾರು 831 ಹುದ್ದೆಗಳನ್ನು ಕೂಡ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಇನ್ನು ದೋಬಿ, ಕುಕ್, ಕ್ಷೌರಿಕ, ಸ್ವಚ್ಛತಾ ಕೆಲಸಗಾರ, ಟೇಲರ್, ಕಾರ್ಪೆಂಟರ್, ಚಮ್ಮಾರ ಮೊದಲಾದ ಹುದ್ದೆಗಳನ್ನು ಕೂಡ ಈ ಮೂಲಕವಾಗಿ ನಾವು ನೇಮಕಾತಿ ಮಾಡ್ಕೊಂತೀವಿ ಅನ್ನುವಂಥದ್ದು KSRPಯಲ್ಲಿ ಇರುವಂಥದ್ದು ಇದೆಲ್ಲ. ಇನ್ನು SLC ವಿದ್ಯಾರ್ಹತೆಯನ್ನ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಸುಮಾರು 29,600 ರೂಪಾಯಿಯಿಂದ ಇವರ ಬೇಸಿಕ್ ಸ್ಟಾರ್ಟ್ ಆಗುವಂಥದ್ದು. ಅಂದ್ರೆ ಯಾವ ಹುದ್ದೆ ಇದು ಪೂರ್ತಿಯಾದಂತಹ ದೋಬಿ, ಕುಕ್, ಕ್ಷೌರಿಕ, ಸ್ವಚ್ಛತಾ ಕೆಲಸಗಾರ, ಟೇಲರ್ ಇವರಿಗೆ ಸಂಬಂಧಪಟ್ಟಂಥದ್ದು SLC ವಿದ್ಯಾರ್ಹತೆಯನ್ನ ಇಟ್ಟಿರುವಂಥದ್ದು. ಇನ್ನು ಆಯ್ಕೆಯ ಪ್ರಕ್ರಿಯೆ ಅಂತ ನೋಡೋದಾದ್ರೆ SI ಹುದ್ದೆಗಳಿಗೆ ನಾನು ಆಗ್ಲೇ ತಿಳಿಸಿದ ಹಾಗೆ ಮೊದಲು ದೈಹಿಕ ಒಂದು ಅವಕಾಶವನ್ನ ಕೊಡಲಾಗುತ್ತೆ, ಪರೀಕ್ಷೆಯನ್ನ ನೀಡಲಾಗುತ್ತೆ. ನಂತರ ಒಂದು ಲಿಖಿತ ಪರೀಕ್ಷೆಗಳನ್ನ ಇವರು ಹಾಜರಾಗಬೇಕಾಗುತ್ತೆ. ಮೊದಲನೇದಲ್ಲಿ ಲಿಖಿತ ಪರೀಕ್ಷೆಯಲ್ಲಿ 2 ಪೇಪರ್ಗಳನ್ನ ನೋಡ್ತೇವೆ ನಾವು. ಮೊದಲನೇ ಒಂದು ಪೇಪರ್ನಲ್ಲಿ 50 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುವಂಥದ್ದು. ಇದರಲ್ಲಿ ಕನ್ನಡ, ಇಂಗ್ಲಿಷ್, ಪ್ರಬಂಧ ರಚನೆ ಹಾಗೆ ಪ್ರೆಸರ್ ರೇಟಿಂಗ್ಗಳನ್ನ ಇರುವಂಥದ್ದನ್ನ ನಾವು ನೋಡ್ತಾ ಬರುವಂಥದ್ದು. ಇನ್ನು ಅದನ್ನ ನೀವು 60 ನಿಮಿಷಗಳಲ್ಲಿ 1 ಗಂಟೆಯಲ್ಲಿ ಉತ್ತರಿಸಬೇಕು. ಎರಡನೇ ಪತ್ರಿಕೆ 150 ಅಂಕದ್ದು ಇರುತ್ತೆ. ಇದು GK, ಓವರಾಲ್ GKಯನ್ನ ಒಳಗೊಂಡಿರುವಂಥದ್ದು. ಇದನ್ನು 90 ನಿಮಿಷದಲ್ಲಿ ಕ್ಲಿಯರ್ ಅನ್ನ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲೊಂದು ಅಂಶವನ್ನ ಸೇರಿಸಿದ್ದಾರೆ. 30% ಅಂಕಗಳನ್ನ ಅರ್ಹದಾಯಕ ಅಂತ ಹೇಳಿ ನಿಗದಿಯನ್ನ ಮಾಡಿರುವಂಥದ್ದು. ತಪ್ಪು ಉತ್ತರಗಳಿಗೂ ಕೂಡ ಅಂಕಗಳನ್ನ ಕಳೆಯಲಾಗುತ್ತೆ. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುವಂಥದ್ದು. ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮೊದಲು ಲಿಖಿತ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ನಂತರ ಅವರನ್ನ ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಹೇಳಿರುವಂಥದ್ದು. ಇದು ಬರೀ ನಮ್ಮ ನೇರ ನೇಮಕಾತಿಗೆ ಸಂಬಂಧಪಟ್ಟಂತ ಅಂಶಗಳು. ಇನ್ನು ಬಡ್ತಿಯ ಮೂಲಕವಾಗಿ ಸಾಕಷ್ಟು ಹುದ್ದೆಗಳನ್ನ ಕರೆದಿರುವಂಥದ್ದು. ಬಡ್ತಿಯ ಮೂಲಕವಾಗಿ ನೋಡೋದಾದ್ರೆ ಬಡ್ತಿಯ ಮೂಲಕ ಕರಡನ್ನ ರಚನೆ ಮಾಡಿರುವಂಥದ್ದು. ಇದು ಡ್ರಾಫ್ಟ್ ಇದೆ. ಏನೇನಿದೆ ಅನ್ನುವಂಥದ್ದು ನೋಡೋದಾದ್ರೆ ಮೊದಲನೇದಾಗಿ ಇಲ್ಲಿ 14 ಕಮೆಂಡರ್ ಹುದ್ದೆಗಳು, ಜೊತೆಗೆ 1066 ARSIಗಳನ್ನ, ಜೊತೆಗೆ 3,224 ಹೆಡ್ ಕಾನ್ಸ್ಟೇಬಲ್, ಹುದ್ದೆಗಳನ್ನ ಆಯ್ಕೆ ಮಾಡಿಕೊಂಡ್ರು. ಇವರಿಗೆಲ್ಲರಿಗೂ ಕೂಡ ಜೊತೆಗೆ ಇಲ್ಲೊಂದು ಅಂಶ, ಇನ್ನೊಂದು 261 ಪೋಸ್ಟ್ ನಲ್ಲಿ 60%
60%. ಇವಿಷ್ಟು ಹುದ್ದೆಗಳನ್ನ ಬಡ್ತಿ ಮೂಲಕವಾಗಿ ತೆಗೆದುಕೊಳ್ತೀವಿ ಅನ್ನುವಂಥದ್ದು, ಬಡ್ತಿಯ ಮೂಲಕವಾಗಿ ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಜೊತೆಗೆ ಇಲ್ಲಿ ಕರ್ನಾಟಕ ಮೀಸಲು ಪಡೆಯಲ್ಲಿ ರಿಸರ್ವ್ನಲ್ಲಿ 3 ಶ್ರೇಣಿಯ ಮೂರು IPS ಅಧಿಕಾರಿಗಳನ್ನ ಈ ಒಂದು ಯೋಜನೆ ಒಂದು ಬಟಾಲಿಯನ್ ಅಲ್ಲಿ ಇರ್ತಾರೆ ಅನ್ನುವಂಥದ್ದನ್ನ ಮಾಹಿತಿ ಕೂಡ ಹಂಚಿಕೊಂಡಿರುವಂಥದ್ದು. 3 ಜನ IPS ಅಧಿಕಾರಿಗಳು ಇರ್ತಾರೆ ಅನ್ನುವಂಥದ್ದು. 3 ಜನ IPS ಅಧಿಕಾರಿಗಳ ಒಂದು ಇದಾಗಿರುತ್ತೆ ಅನ್ನುವಂಥದ್ದು. ಜೊತೆಗೆ ADGP, IGP, DGP ಹುದ್ದೆಗಳು ಕೂಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. 4 IGPಗಳು ಈ ಹುದ್ದೆಗಳನ್ನ ನೋಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕರಡಲ್ಲಿ ತಿಳಿಸಿರುವಂಥದ್ದು. ಇದಿಷ್ಟು ಈ ಒಂದು ಪೊಲೀಸ್ ನೇಮಕಾತಿಯ ವೃತ್ತಕ್ಕೆ ಸಂಬಂಧಪಟ್ಟಂತಹ ಡ್ರಾಫ್ಟ್ ರಚನೆ ಇದಾಗಿತ್ತು ಸ್ನೇಹಿತರೆ. ನೇಮಕಾತಿಯ ಆದೇಶ ಪತ್ರ ಬಂದಾಗ ಪೂರ್ತಿಯಾದಂತಹ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.